ಎಲ್ಲ ಕಡೆ ಹ್ಯಾರಾಸ್ಮೆಂಟ್ ಇರುತ್ತೆ, ಇಲ್ಲೇ ಆಗೋದಲ್ಲ ಅಲ್ಲೂ ಆಗೋ ಚಾನ್ಸ್ ಇರುತ್ತೆ. ಚಾನ್ಸಸ್ ಆರ್ ಬ್ರೈಟ್. ಅದನ್ನು ನಾವು ಹೆಂಗೆ ಹೊರತಿರೋದು? ನಾವು ಬರೇ ಸಿನಿಮಾ ರಂಗ ಅಂತಲ್ಲ, ಅಲ್ಲೂ ಕೂಡ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅಲ್ಲೂ ಕೂಡ ಸುಂದರವಾದ ಹೆಣ್ಮಕ್ಳು ಇದ್ದಾರೆ, ಅವರು ಫ್ಯಾಮಿಲಿಯವರೇ, ಅವ್ರಿಗೂ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಗಳಿದೆ. ಈ ಸಂಬಂಧಗಳನ್ನು ಬೇರ್ಪಡಿಸೋಂಥ ಕೆಲಸ. ಇದ್ರ ಬಗ್ಗೆ ಮಾತಾಡೋ ಮುಂಚೆ ಲೆಟ್ ಅಸ್ ಹ್ಯಾವ್ ಎ ಡೀಟೇಲ್ ಡಿಸ್ಕಷನ್ ಅಬೌಟ್ ದಿಸ್. ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮಿ ಇಂದ ರಮ್ಯಾ ಕೇಳಿ ಸೆಕೆಂಡ್ ಪಿಕ್ಚರ್, ಅವತ್ತು ಸಾಕಷ್ಟು ಹೊಸ ಕಲಾವಿದರು, ಹೊಸ ಹೆಣ್ಮಕ್ಳು, ಸುಂದರವಾದ ಹುಡುಗಿರು ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಸಾಂಗಿಗೆ ಆಲ್ಮೋಸ್ಟ್ ಒಂದು 25 ಜನ ಹೆಣ್ಮಕ್ಳು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಬ್ಯಾನರಲ್ಲಿ ನೋಡಿ ರಮ್ಯಾರು ಆ್ಯಕ್ಟ್ ಮಾಡಿದ್ದಾರೆ. ನಿತ್ಯ ಮೆನನ್ ಅಂತ ಹುಡುಗಿಗೆ ಐ ಓನ್ ಇನ್ ಡೆಬ್ಯೂ 7 ಅಕ್ಟೋಬರ್ ಡೆಬ್ಯೂ ಮಾಡಿದ್ದು ನಾನೇ. ಆಮೇಲೆ ಪದ್ಮಪ್ರಿಯ ಅಂತ ಮಲಯಾಳಂ ಹೀರೋಯಿನಿಗೆ, ನವನೀತ್ ಕೌರ್ ಅಂತ ಹುಡುಗಿಗೆ ತೆಲುಗು ಸಿನಿಮಾ ಮಾಡಿದಾಗ ಡೆಬ್ಯೂ ನಾನು ಮಾಡಿದೆ, ಆಯಿತಾ. ಆಮೇಲೆ ರಮ್ಯಾ ರಕ್ಷಿತಾ ಕಾಂಬಿನೇಷನ್ ಹಾಕೋ ಸಿನಿಮಾಗಳು ಮಾಡಿದೆ. ಆಮೇಲೆ 7 o'clock ನೋಡಿ ಪೂಜಾ ಕನ್ವಾಲ್ ಬಂದು, ಆಮೇಲೆ ಇನ್ಯಾರೋ ರಿಚಾ ಪೊರಾಡ ಬಾಂಬೆಯಿಂದ ಹುಡುಗಿ ಬಂದು, ಗೌರಿ ಕಾರಂಗ್ ಅಂತ ಹುಡುಗಿ ಬಂದು, ನಾನೆಲ್ಲ ಸಿನಿಮಾಗಳಲ್ಲೂ ಹೊಸ ಕಲಾವಿದರಿಗೆ, ಹೊಸ ಆರ್ಟಿಸ್ಟ್ಗಳಿಗೆ ಕೊಟ್ಟಿದ್ದೀವಿ. ಯಾರು ಯಾವತ್ತೂ ಯಾವಾಗಲೂ ಅಂತ ಒಂದು ವಾತಾವರಣ ಸೃಷ್ಟಿನ ನೋಡಲೇ ಇಲ್ಲ ನಾನು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ಹಂಗಂತಾಳೆ ಎಲ್ಲೋ ಒಬ್ಬ ಯಾವನ ಕಿಡಿಗೇಡಿ ಮಾಡಿದ್ದನ್ನ ಅನ್ನಿಸ್ಕೋಸ್ಕೊಂಡು ಇಡೀ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚುಕ್ಕೆ ಇಡುವಂಥ ಕೆಲಸ ಮಾಡೋದು ಬೇಡ. ಯಾರು ಮಾಡಿದ್ರು ಅವ್ರು ಪನಿಷ್ಮೆಂಟ್ ಮಾಡೋದು. ಅಂಥ ಸಂದರ್ಭಗಳು ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ. ಅವ್ರಿಗೇನು ಆ್ಯಕ್ಷನ್ ತೊಗೋಬೇಕು ತೊಗೊಳ್ತೀವಿ. ನೋಡಿ, ರಮೇಶ್ ಅವ್ರನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದ್ರಲ್ಲ, ತೋರಿಸಿ. ಯಾಕೆ ಸಿನಿಮಾ ರಂಗ ಕಷ್ಟಪಟ್ಟು ಹಂತವಾಗಿ ಬೆಳೆಸಿರೋ ಒಂದು ಚಿತ್ರರಂಗದ ಮೇಲೆ ಯಾಕೆ ಕಪ್ಪು ಚಿಕ್ಕೆ ಇಡ್ತೀರಾ ಅಂತ ಕೇಳಿ ನಾನು ಕೂಡ ಅದನ್ನು ಒಪ್ಕೊಳ್ತೀನಿ. ಯಾಕಂದ್ರೆ ಸಿನಿಮಾ ರಂಗ ಅನ್ನೋದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದ ವರ್ಲ್ಡ್. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಗಿದ್ದೀವಿ. ನ್ಯಾಷನಲ್ಲು, ಸ್ಟೇಟ್ ಲೆವೆಲು, ಇಂಟರ್ನ್ಯಾಷನಲಲ್ಲಿ ನಮ್ಮ ಸಿನಿಮಾಗಳಲ್ಲಿ ಅಂತ ಆದಾಗ ನಮ್ಮ ವಾಣಿಜ್ಯ ಮಂಡಳಿ ಮೂಲಕ ಆಗಲಿ ಅಥವಾ ಕಲಾವಿದ ಸಂಘದಲ್ಲಾಗಲಿ ಚರ್ಚೆ ಮಾಡಿ ಕೂತ್ಕೊಂಡು ಸಡನ್ನಾಗಿ ಏಕಾಏಕಿ 153 ಜನ ಯಾವ ಅಥೆಂಟಿಕೇಟಾಗಿ ಒಂದು 15-20 ಜನ ಗೊತ್ತಿರೋರಿದ್ದಾರೆ ಕರೆಕ್ಟು. ಇನ್ಯಾರು ನನಗೆ ಯಾರೋ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು. ಸುದೀಪ್ ಅವರು ಕೂಡ ಸೈನ್ ಮಾಡಿದಾರಂತ. ವೇದೇಶ್ ಹುಡುಗಿವೆ ರಾಂಗ್ ಇನ್ಫಾರ್ಮೇಷನ್. ಸುದೀಪನವರು ದೊಡ್ಡ ದೊಡ್ಡ ನಟ, ಅವ್ರು ಏನೇ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಲಿಟ್ರೇಟ್ ಪರ್ಸನ್. ಇಲ್ಲಿ ಯಾರು ದಡ್ರಿಲ್ಲ ಅಲ್ಲ ತಾನೆ. ಈಗ ಗಣೇಶರು ಮುಂದೆ ಕೂತ್ಕೊಂಡಿದ್ದು ನೋಡಿದೆ. ರಮೇಶ್ ಅರವಿಂದವರು ಒನ್ ಆಫ್ ದಿ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನ್ ಇದೆ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಅವ್ರದ್ದೇ ಆದ ಗೌರವ ಇದೆ, ವರ್ಚಸ್ ಇದೆ, ಬೆಲೆ ಇದೆ, ಅವ್ರದ್ದೇ ಆದ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಇಂಡಸ್ಟ್ರಿ. ಅಂಥ ಒಂದು ದೊಡ್ಡ ವ್ಯಕ್ತಿ ಮಾತಾಡಿದಾಗ ಅರ್ಥ ಇರುತ್ತೆ. ಅಂಥ ಅರ್ಥಪೂರ್ಣವಾದ ವ್ಯಕ್ತಿಗಳು ಮಾತಾಡಿದಾಗ ಅರ್ಥಪೂರ್ಣವಾದ ನಿರ್ಧಾರ ತೊಗೋಬೇಕು. ಚೇತನ್ ಒಬ್ಬರು ಬಂದು ಹೇಳ್ಬಿಟ್ಟು ಅವ್ರು ಏನೋ ಆಗ್ತದೆ ಇಂಡಸ್ಟ್ರಿನಲ್ಲಿ, ಇದ್ದಿದ್ದು ರೆವಲ್ಯೂಷನ್ ಮಾಡಿಬಿಡ್ತೀನಿ, ಎಂಟೈರ್ ಎರಾಡಿಕೇಟ್ ಮಾಡಿಬಿಡ್ತೀನಿ, ಹೆರಾಸ್ಮೆಂಟ್ ಮಾಡಿದ್ದೀನಿ. ನಾಟ್ ಓನ್ಲಿ ದಿ ಫಿಲ್ಮ್ ಇಂಡಸ್ಟ್ರಿ, ಇಟ್ ಇಸ್ ಹ್ಯಾಪನಿಂಗ್ ಥ್ರೂಔಟ್ ದಿ ಕಂಟ್ರಿ ಇನ್ ಡಿಫ್ರೆಂಟ್ ಸೆಕ್ಟರ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.